ರವಿ ಅಣ್ಣ ನಾನೇ. ನೀವು ನೋಡ್ತಾ ಇದ್ರ ನ್ಯೂಸ್ 15 ವೀಕ್ಷಕರೇ, ಇವತ್ತು ನಾವು ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ. ವೀಕ್ಷಕರೇ, ಇವತ್ತು ರವಿ ಪ್ರಸಾದ್, ಕಾಂಗ್ರೆಸ್ ಲೀಡರ್ ರವಿ ಪ್ರಸಾದ್ ಅವರ ಬರ್ಡೇಯನ್ನು ತುಂಬಾ ಅದ್ದೂರಿಯಾಗಿ ಚಾಮರಾಜಪೇಟೆಯ ಗಲ್ಲಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗೂ ಇದೇ ತರ ಇವತ್ತು ನಮ್ ಜೊತೆಗೆ ಕಾಂಗ್ರೆಸ್ ಲೀಡರ್ ರವಿ ಅವರು ಇದ್ದಾರೆ. ನ್ಯೂಸ್ 15 ಕಡೆಯಿಂದ ಫಸ್ಟ್ ಅವ್ರಿಗೆ ವಿಶಸ್ ಮಾಡ್ತಾ ಇದೀವಿ. ಹಾಗೂ ಇದೇ ತರ ಜೆಪಿಆರ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿ. ತುಂಬಾ ಖುಷಿ ಆಗತ್ತೆ ಇವತ್ತು. ಮೊದಲನೇದಾಗಿ ಹಬ್ಬ ಎಲ್ಲ ನಮ್ಮ ಬಡಾವಣೆ, ನಮ್ಮ ವಾರ್ಡ್ ಏನಿದೆ ಚಾಮರಾಜಪೇಟೆ, ಎಲ್ಲ ಅಕ್ಕ ತಂಗಿಯರು ಮತ್ತೆ ನಮ್ಮ ಅಣ್ಣ ತಮ್ಮಂದ್ರು, ಕಿರಿಯರು, ಮತ್ತೆ ನಮ್ಮ ಬಡಾವಣೆ ಯುವಕರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಬಹಳ ಅದ್ದೂರಿಯಾಗಿ ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಮೊದಲನೇದಾಗಿ ವಂದನೆಗಳ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮೆಲ್ಲರ ಜನಪ್ರಿಯ ನಾಯಕರು, ನಮ್ಮ ಗುರುಗಳಾದಂಥ ಸಮೀರಣ್ಣ ಅವರು ಬೆಳಿಗ್ಗೆನೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಂದಿದ್ದೀನಿ. ಜೊತೆಗೆ ಎಲ್ಲ ಬಡಾವಣೆಯ ನಾಗರಿಕರಿಗೂ ನನಗೆ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ನನ್ನ ಕೈ ಬಲಪಡಿಸ್ತಾರೆ, ಕೈ ಹಿಡಿತಾರೆ ಅಂತ ನಂಬಿಕೆಯ ಮೇಲೆ ನಾನು 11 ವರ್ಷಗಳ, ಸುಮಾರು 15 ವರ್ಷಗಳಿಂದ ಬಡಾವಣೆಯಲ್ಲಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕಳೆದ ಬಾರಿ ಕೆಲವೇ ಮತಗಳಿಂದ ಸೋತಿದ್ದೆ. ಆದರೂ ಕೂಡ ನಾನು ಇನ್ನೂ ಮನೇಲಿ ಇದ್ದೆ. ಜನಗಳ ಜೊತೆ ಕೋವಿಡ್ ಸಮಯದಲ್ಲಿ ನಮ್ಮ ಸಮೀರಣ್ಣ ಅವರು ತಂಡ ಕಟ್ಟಿದ್ದಾರೆ. ತಂಡದಲ್ಲಿ ನಾನು ಒಬ್ಬ ಮೆಂಬರ್ ಆಗಿ ಅವ್ರ ಜೊತೆಗೆ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಹೇಳಕ್ಕೆ ಈ ತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲಾ ಕಡೆ ಇವತ್ತು ಕೇಕ್ ಕಟ್ಟಿಂಗ್ ಮಾಡಿದ್ರೆ ಎಲ್ಲ ನಿಮ್ದು ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಹೇಳಕ್ ಬಯಸ್ತೀನಿ. ಏನ್ ಹೇಳ್ತೀರಾ ಸರ್? ಅದೇ ನನಗೆ ಅಂತ ಜವಾಬ್ದಾರಿ ಜಾಸ್ತಿ ಆಗಿದೆ ಸರ್. ಎಲ್ಲ ಯುವಕರು ಇಷ್ಟೊಂದು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸನ ನಾವು ಕಾಪಾಡ್ಕೋಬೇಕು. ಜೊತೆಗೆ ಬಡಾವಣೆಯಲ್ಲಿ ನಮ್ಮ ವಾರ್ಡಿನಲ್ಲಿ ಏನೇ ಕುಂದುಕೊರತೆಗಳಿದ್ರು ಕೂಡ ಅವರು ಬಂದು ನನ್ನ ಹತ್ರ ಬಂದು ಭೇಟಿ ಮಾಡಿದ ಕುಂದುಕೊರತೆಗಳನ್ನ ಹೇಳ್ಕೊಂಡಾಗ ಅದನ್ನ ಇಮಿಡಿಯೇಟ್ ಆಗಿ ನಾನು ನಮ್ಮ ಶಾಸಕರ ಗಮನಕ್ಕೆ ತಗೊಂಡೋಗಿ ಈ ಕೆಲಸಗಳನ್ನ ಮಾಡ್ಕೊಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ ಸರ್. BBMP ಗ್ರೇಟರ್ ಬೆಂಗಳೂರು ಆಗಿದೆ, ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ಏನ್ ಹೇಳ್ತೀರಾ ಸರ್? ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆಗಬಹುದು. ಇನ್ನೊಂದು 2-3 ತಿಂಗಳಲ್ಲಿ ಚುನಾವಣೆ ಆಗ್ಬಹುದು. ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ವಾರ್ಡಿನ ಅಭ್ಯರ್ಥಿಯಾಗಿ ನಮ್ಮ ನಾಯಕರಾದಂಥ ಸಮೀರಣ್ಣನವರು ಕೆಲಸ ಮಾಡು, ಹೋಗಿ ಜನರ ಮಧ್ಯೆ ಹೋಗಿ ನಿಂತ್ಕೊಂಡು ಕೆಲಸ ಮಾಡು, ಒಳ್ಳೇದಾಗತ್ತೆ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಏನು ಅವರು ಹೇಳಿದ್ರಿಂದ ನಾನು ಬಡಾವಣೆಯಲ್ಲಿ ಮತ್ತೆ ವಾರ್ಡಿನಲ್ಲಿ ಎಲ್ಲ ನಾಗರಿಕರ ಜೊತೆ ಮತ್ತೆ ಎಲ್ಲ ಬಡಾವಣೆಯ ಯುವಕರ ಜೊತೆ ಮತ್ತೆ ಏನೇ ಕುಂದುಕೊರತೆಗಳಿದ್ರು ನಾನು ಅವ್ರ ಪರವಾಗಿ ಕೆಲಸಗಳು ಮಾಡಿಕೊಂಡು ಮುಂದೆ ಏನ್ ಹೇಳ್ತೀರಾ ಸರ್? ಮೊದಲಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಸರ್ವಧರ್ಮದ ಸೇವಕರಾದ BJ ಜಮೀರ್ ಅಹಮದ್ ಅವರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ 2 ಅಕ್ಷರ ಸೇರಿದ್ರೆ ಶಿವ, 2 ಅಕ್ಷರ ಸೇರಿದ್ರೆ ಅಲ್ಲ, 2 ಅಕ್ಷರ ಸೇರಿದ್ರೆ ಯೇಸು, ಈ 3 ಸೇರಿದ್ರೆ ದೇವರು. ಆ ದೇವರ ಆಶೀರ್ವಾದ ನನ್ನ ಸ್ನೇಹಿತರ ಮೇಲೆ ಇರುತ್ತೆ. ದೇವತಾ ಮನುಷ್ಯ ನಾವು ಹೇಳಿದಂಗೆ BJ ಜಮೀರ್ ಅಹಮದ್ ಸರ್ ಅವರ ಮುಂದಿನ ದಿನದಲ್ಲಿ ಅವರು ನಮ್ಮ DCM ಆಗಬೇಕು. ಸಾಧ್ಯವಾದ್ರೆ ನನ್ನ ಬೈಕೆ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ CM ಆಗಬೇಕು ಅನ್ನೋದು ನನ್ನ ಬೈಕೆ ಇದೆ. ಹಾಗೆ ನನ್ನ ಸ್ನೇಹಿತನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ರಮೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಏನು ಹೇಳ್ಬೇಕಂದ್ರೆ, ರಾಜಕಾರಣದ ಚಕ್ರವರ್ತಿಯಾಗಿ ಏನು GB ಅಂತ ಇದೆಯಲ್ಲ, GB ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ನನ್ನ ದೃಷ್ಟಿಯಲ್ಲಿ G ಅಂದ್ರೆ ಗಾಡು, B ಅಂದ್ರೆ ಬ್ಲೆಸ್ಸಿಂಗು. ಆ ಗಾಡು ಬ್ಲೆಸ್ಸಿಂಗ್ ಏರಿಯಾದಲ್ಲಿ ಲೈಬ್ರರಿ ಆಗ್ಲಿ ಅಂತ ಹೇಳ್ತಾ ತುಂಬದಿಂದ ನಾನು ಬಯಸ್ತೀನಿ. ಸತತವಾಗಿ ಇಲ್ಲಿಂದ ನಾನು ಆಲ್ರೆಡಿ ಇವಾಗ ಮಾತು ಕೊಟ್ಟಿದ್ದೆ ನನ್ನ ಫ್ರೆಂಡಿಗೆ, 2023 ಮುಂಚೆನೇ ಮಾತು ಕೊಟ್ಟಿದ್ದೆ. ಆ ಮಾತು ನಾನು ಇವತ್ತು ಬದ್ಧವಾಗಿದ್ದೀನಿ. ಏನೋ ನನ್ನ ಸ್ನೇಹಿತನ ಜೊತೆ ನಾನು ಯಾವ ಟೈಮ್ ಸಡಾನ ಇರ್ತೀನಿ. ಹಾಗೆ ನನ್ನ ತನು, ಮನ, ಧನ 3 ಅರ್ಪಿಸಿ ಈ ಸಲ ನಮ್ಮ ಚಾಲೆಂಜ್ ಏನು ಅಂತಂದರೆ, ಅತ್ಯಧಿಕವಾಗಿ ಒಂದು ಲೀಡಿಂಗ್ ತಗೊಂಡು ಇವ್ರನ್ನ ಗೆಲ್ಲಿಸಿ GB ಪಟ್ಟಕ್ಕೆ ಏರಿಸಿ ಮುಂದಿನದಲ್ಲೇ ನಮ್ಮ MLA ಅವರ ಆಶೀರ್ವಾದ ಇದೆ. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದ DK ಅವರ ಆಶೀರ್ವಾದನೂ ಇವ್ರ ಮೇಲೆ ಸಿಗ್ತಾ ಇರುತ್ತೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಹಾಗೆ ನನ್ನ ಸ್ನೇಹಿತರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮೆಲ್ಲ ಸಮಸ್ತ ಕ್ರೈಸ್ತ ಬಂದವರಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಈ ಬಾರಿ ಎಲ್ಲ ಕ್ರೈಸ್ತರು ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ದೀವಿ ಸಮುದಾಯ ವತಿಯಿಂದ. ಈ ಸಲ ನನಗೂ ಚಾಲೆಂಜ್ ಇದು, ಚಾಲೆಂಜ್ ನಾನು ಸ್ವೀಕಾರ ಮಾಡ್ತೀನಿ. ಆ ಸ್ವೀಕಾರದಲ್ಲಿ ಖಂಡಿತ ನನ್ನ ಸ್ನೇಹಿತರನ್ನ ನಾನು ಗೆಲ್ಲಿಸ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ನನ್ನ ಸ್ನೇಹಿತ ರಾಜಕೀಯದ ಚಕ್ರವರ್ತಿ ಬೇಡ, ರಾಜಕಾರಣದ ಚಕ್ರವರ್ತಿ ಆಗ್ಬೇಕು ಅಂತ ನಾನು ಬಯಸ್ತೀನಿ ಸರ್.
ಯಾರಿಗೂ ಇವತ್ತು ಬರ್ಡೇ ಏನ್ ಹೇಳ್ತೀರಿ? ಮೊದಲನೇದಾಗಿ ಅವ್ರ ಹುಟ್ಟುಹಬ್ಬಕ್ಕೆ ಮನೆಯಲ್ಲೂ ಪ್ರತಿಯೊಬ್ಬ ಯುವಕರು ಕೂಡ ಅವ್ರಿಗೆ ಇವತ್ತು ಶುಭ ಕೋರಿದ್ದಾರೆ. ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ರೀತಿ ಮನೆಯಲ್ಲೂ ದೀಪ ಹಚ್ಚಿ ಇವತ್ತು ಬೇಡ್ಕೊಂಡು ಅವರು ಈ ಒಂದು ಮುಂದೆ ಆಗುವಂತ ಒಂದು ಕೌನ್ಸಿಲರ್ ಎಲೆಕ್ಷನ್ ಅಲ್ಲಿ ಅವರು ಇದಾಗ್ಬೇಕಂತ ಹೇಳ್ಬಿಟ್ಟು ಕೌನ್ಸಿಲರ್ ಆಗ್ಬೇಕಂತ ಹೇಳಿ ಇವತ್ತಿಂದಲೇ ಅವರು ಸುಮಾರು ಜನ ಪೂಜೆಗಳು ಪುನಸ್ಕಾರಗಳು ಮಾಡಿ ಹರಕೆಗಳು ಹೊತ್ಕೊಂಡು ಅವ್ರಿಗೊಂದು ಇದೇನು ಇವತ್ತು ಆಕ್ಚುಲಿ ಆಗಿ ಇವತ್ತು ಬರ್ತ್ಡೇ ಊರ ಹಬ್ಬ ತರ ಮಾಡಿದ್ದಾರೆ. ಊರ ಹಬ್ಬ ಅಂದ್ರೆ ಯಾವ ರೀತಿ ಊರ ಹಬ್ಬ ಅಂದ್ರೆ ಯಾರಿಗೂ ಈ ತರ ಮಾಡಿಲ್ಲ. ಇದೇ ಮೊದಲು ಇದೇ ಕೊನೆ ಆಗ್ಬೋದು. ನಾವು ಆಕ್ಚುಲಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಇವರು ಒಂದು ಸರ್ವಧರ್ಮ ಸಮನ್ವಯ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಒಂದು ವಿಶೇಷನ ತಿಳಿಸೋದಕ್ಕೆ ಬಂದಿದ್ದೀರಿ. ಬಟ್ ಇವರು ಮುಂದಿನ ದಿನಗಳಲ್ಲಿ ಕೌನ್ಸಿಲರ್ ಆದ್ರೆ ಈ ಒಂದು ಏರಿಯಾಗೆ ತುಂಬಾ ಉನ್ನತವಾದ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಸಿಗುವಾಗ್ಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ ಅಣ್ಣ. ಥ್ಯಾಂಕ್ ಯು. ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ 12 ಗಂಟೆಯಿಂದ ಪ್ರಾರಂಭವಾಗಿ ಸತತ ಇವತ್ತು ರಾತ್ರಿ 12 ಗಂಟೆ ಆಗೋವರೆಗಿನ ಹತ್ರದಲ್ಲಿದೆ. ಸತತವಾಗಿ ಅಣ್ಣವರು ಬಿಡುವು ಮಾಡ್ಕೊಂಡು ಅವ್ರು ಎಷ್ಟೇ ಒತ್ತಡಗಳಿದ್ರು ನಮ್ಮ ಜನರು ಯಾರು ಬೇಜಾರಾಗಬಾರ್ದು, ನಮ್ಮ ಸ್ನೇಹಿತರು ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೇ ಇದ್ದಿದ್ರು ನಿನ್ನೆ ರಾತ್ರಿ 12 ಗಂಟೆ ಸ್ಟಾರ್ಟ್ ಮಾಡಿರೋದು. ಇವತ್ತು 12 ಗಂಟೆ ಆಗ್ತಾ ಇದೆ. ಸುಮಾರು ಒಂದು ನನಗೆ ತಿಳಿದಂಗೆ ಒಂದು 400ರಿಂದ 500 ಕೇಕ್ ಕಟ್ ಮಾಡಿರ್ತಾರೆ. ಸುಮಾರು ಒಂದು ಸಂಘ ಸಂಸ್ಥೆಗಳ ವತಿಯಿಂದ ಸುಮಾರು ಒಂದು 400 200 300 ಸಂಘ ಸಂಸ್ಥೆಯವರು ಸೇರಿ ಒಂದು ವಿಜೃಂಭಣೆಯಿಂದ ಭಜನಾ ಬರ್ತಾ ಆಚರಿಸಿದ್ದಾರೆ. ಅದೇ ರೀತಿ ಕಳೆದ ಬಾರಿಯಲ್ಲಿ ಅವರು ಬಾರಿ ಹತ್ರಕ್ಕೆ ಬಂದು ಸೋತರು. ಆದ್ರೂ ಎದುಗುಂದದೆ ಮತ್ತೆ ಅವರು ಸ್ಟ್ಯಾಂಡರ್ಡ್ ಆಗ್ಬೇಕಂತ ಕೆಲಸ ಕಾರ್ಯಗಳು ಸಮಾಜ ಸೇವೆ ಮಾಡ್ಕೊಂಡು ಸತತವಾಗಿ ಎಲೆಕ್ಷನ್ ಬರ್ತೋ ಹೋಗ್ತೋ ಕೋವಿಡ್ ಟೈಮಲ್ಲಿ ತುಂಬಾ ಇದಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಾರ್ವಜನಿಕರು ಬರ್ತಡೇ ಮಾಡಿರೋದಲ್ಲ, ಮುಂದಿನ ದಿನಗಳಲ್ಲಿ ಅಣ್ಣವ್ರ ಕೈ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಅಣ್ಣವ್ರನ್ನ ಕೌನ್ಸಿಲರ್ ಆಗಿ ನೋಡ್ಬೇಕು ಅನ್ನೋದು ನೀವೆಲ್ಲರೂ ಇದರ ಆಶೀರ್ವಾದ ಮಾಡ್ಬೇಕಂತ ನಾನು